ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯೇನೋ ಕೊಟ್ಟಾಯ್ತು. ಆದರೆ ರಾಜೀನಾಮೆ ನಂತರವೂ ಕೂಡ ಆಕ್ರೋಶ ಮಾತ್ರ ತಣಿತಾ ಇಲ್ಲ. ಪ್ರಧಾನಿ ಮೋದಿ ಬೇಷರತ್ತ ಕ್ಷಮೆಯಾಚನೆಗೆ ಪಟ್ಟು ಹಿಡಿಯಲಾಗ್ತಾ ಇದೆ. ಕ್ಷಮೆಯಾಚನೆ ಮಾಡಬೇಕು ಮೋದಿ ಅಂತ ಇಂಡಿಯಾ ಮೈತ್ರಿಕೂಟ ಪಟ್ಟಣ ಹಿಡಿದಿದೆ. ಅಮಿತ್ ಶಾ ಉತ್ತರಿಸಬೇಕು ಹಾಗೂ ಪ್ರಧಾನಿ ಕ್ಷಮೆಯಾಚಿಸಬೇಕು ಅಂತ ಹೇಳ್ತಿದ್ದಾರೆ. ಇವತ್ತು ಸಂಸತ್ನಲ್ಲಿ ವಿಪಕ್ಷಗಳಿಂದ ಕೋಲಾಹಲ ಇರುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ತಿದ್ದುಪಡಿ ಮಸೂದೆಗೆ ಮಂಡನೆ ಮಾಡೋದಕ್ಕೆ ಈಗಾಗಲೇ ಒಂದ್ ಕಡೆ ಕೇಂದ್ರ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಒಂದ್ ಕಡೆ ಪ್ರಧಾನಿ ಮೋದಿ Hotel Management with AI. Join IIHM, International Institute of Hotel Management. ಇನ್ನಷ್ಟು ವಿಡಿಯೋ ಮೂಲಕವಾಗಿ ಒಂದು ಟಾಸ್ಕ್ ಫೋರ್ಸ್ ರಚನೆ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ವಿಪಕ್ಷಗಳು ಒಂದು ಕಡೆ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟರೂ ಕೂಡ ಆಕ್ರೋಶ ಮಾತ್ರ ತಣಿದಂತೆ ಕಾಣ್ತಾ ಇಲ್ಲ. ಪ್ರಧಾನಿ ಮೋದಿ ಬೇಷರತ್ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದೆ. ಇವತ್ತು ಕೂಡ ಸಂಸತ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಏನ್ ನಿರೀಕ್ಷೆಗಳಿದೆ? ಶಕುಂತಲಾ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ವಿರೋಧಿಸಿ ದೇಶಾದ್ಯಂತ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ರು. ಅದರಲ್ಲೂ ಕೂಡ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಸಂಸತ್ ಚಲೋ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ರು. ಇದಕ್ಕೆ ಮಣಿದಿದಂತಹ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಇದಾದ ಬಳಿಕವೂ ಕೂಡ ಸಂಸತ್ನಲ್ಲಿ ಇವತ್ತು ಸಾಕಷ್ಟು ಬಿಸಿಯೇರಿದ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ವಿಪಕ್ಷಗಳು ಪಟ್ಟು ಹಿಡಿದಿರುವಂತಹದ್ದು ಜುಲೈ 20ರಂದು ನಡೆದಂತಹ ವಿದ್ಯಾರ್ಥಿಗಳ ಮೇಲಿನ ದಾಳಿ ಏನಿದೆ ಇದರ ಬಗ್ಗೆ ಸದನದಲ್ಲಿ ರಾಜ್ಯಸಭೆಯಲ್ಲಿ ಹಾಗೂ ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಉತ್ತರವನ್ನು ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಲಿಕ್ಕೆ ಪೊಲೀಸರಿಗೆ ಯಾರು ಸೂಚನೆಯನ್ನು ಕೊಟ್ಟಿದ್ರು, ಪೆಲೆಟ್ ಗನ್ಗಳನ್ನ ಬಳಕೆ ಮಾಡಲಿಕ್ಕೆ, ಅಶ್ರುವಾಯುವನ್ನ ಬಳಕೆಯನ್ನ ಮಾಡಲಿಕ್ಕೆ ಯಾರು ಸೂಚನೆಯನ್ನು ಕೊಟ್ಟಿದ್ರು, ಇದರ ಬಗ್ಗೆ ಗೃಹ ಸಚಿವರು ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದನ್ನ ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಕೇಳ್ತಾ ಇರುವಂತಹದ್ದು. ಜೊತೆಗೆ ಇನ್ನು ಈ ಎಲ್ಲ ಘಟನೆಗಳಿಗೆ ವಿದ್ಯಾರ್ಥಿಗಳ ಮೇಲೆ ದಾಳಿ ಆಗಿರ್ಬೋದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಇದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಉತ್ತರಿಸಬೇಕು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಕ್ಷಮೆಯನ್ನು ಕೂಡ ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸೇರಿದಂತೆ ವಿವಿಧ ಪಕ್ಷಗಳು ಈಗ ಪಟ್ಟಣ ಹಿಡಿದಿರುವಂತಹದ್ದು. ರಾಜ್ಯಸಭೆಯಲ್ಲೂ ಕೂಡ ನಿಲುವಳಿ ಸೂಚನೆಗೆ ನೋಟಿಸ್ ಅನ್ನು ಕೂಡ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ, ಮತ್ತೆ ಲೋಕಸಭೆಯಲ್ಲೂ ಕೂಡ ಕೊಟ್ಟಿರುವಂತಹದ್ದು. ಇದರ ಮಧ್ಯದಲ್ಲಿ ಇವತ್ತು ಮಹತ್ವದ ಬಿಲ್ ಕೂಡ ಮಂಡನೆ ಆಗ್ತಾ ಇದೆ. ಕಳೆದ 3 ದಿವಸಗಳ ಹಿಂದೆ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ಪಡೆದಿರತಕ್ಕಂತಹ ಮಸೂದೆ ಇವತ್ತು ಮಂಡನೆ ಆಗ್ತಾ ಇದೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ. ಇವತ್ತೇ ಚರ್ಚೆಯಾಗಿ ಇವತ್ತೇ ಬಿಲ್ ಸಂಜೆ ಒಳಗೆ ಪಾಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಬಹು ಮುಖ್ಯವಾಗಿ ಬಿಲ್ ನಲ್ಲಿ ಸಾಕಷ್ಟು ಪರೀಕ್ಷೆಗಳಲ್ಲಿ ಸುಧಾರಣೆ ತರುವಂತಹ, ಮತ್ತೆ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಏನಾದರೂ ಸೋರಿಕೆ ಆಗಿದ್ದಲ್ಲಿ ಕಠಿಣ ಶಿಕ್ಷೆ ನೀಡುವಂತಹ ಒಂದಷ್ಟು ಕಠಿಣ ಕಾನೂನುಗಳನ್ನು ತರುವಂತಹ ಮಸೂದೆಯನ್ನ ಇವತ್ತು ಕೂಡ ಮಂಡನೆಯನ್ನ ಮಾಡಲಾಗ್ತಿದೆ. ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟಾಸ್ಕ್ ಫೋರ್ಸ್ ಕೂಡ ರಚನೆ ಮಾಡಿದ್ದಾರೆ. ಮುಂಬರುವಂತಹ ಪರೀಕ್ಷೆಗಳು ಹೇಗಿರಬೇಕು, ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದೆ ಇರೋ ರೀತಿ ಯಾವ ರೀತಿ ತಡೆಗಟ್ಟಬಹುದು ಅನ್ನುವಂಥದ್ದು ಕಾರಣಕ್ಕಾಗಿ ನಂದನ್ ನೀಲೇಕೇಣಿ ಅವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ರಚನೆಯನ್ನ ಮಾಡಲಾಗಿದೆ. ಟಾಸ್ಕ್ ಫೋರ್ಸ್ ಕೊಡುವಂತಹ ವರದಿಯನ್ನ ಆಧರಿಸಿ ಒಂದು ಕಾನೂನನ್ನ ರೂಪಿಸಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ಎಲ್ಲ ಸಿದ್ಧತೆ ನಡೆಸಿದೆ. ಆದರೆ ಇವತ್ತಿನ ಸಂಸತ್ ಕಲಾಪ ಕೂಡ ಇವತ್ತು ಕೂಡ ಗದ್ದಲದಲ್ಲೇ ನಡೆಯುವಂತ ಸಾಧ್ಯತೆ ಇದೆ. ಶಕುಂತಲಾ.